ಏನು ಗೌರಿ ನೀನು ಎಲ್ಲಿ ಹೊಟ್ಟೋಗಿದ್ದೆ? ನಾನು ಕಾದು ಕಾದು ಸಾಕಾಯ್ತು, ಹೊಟ್ಟೆ ಹಸಿತಾ ಇದೆ. ಏನಾರು ಊಟಕ್ಕೆ ಹಾಕು ಬೇಗ. ಅಪ್ಪ ಏನ್ ಗೊತ್ತಾ, ಶಾಂತ ದೊಡ್ಡಮ್ಮನ ಸೊಸೆ ಬಂದಿದಾರಲ್ಲ ಮಾಲಕ್ಕ ಅಂತ, ಅವರು ಅಮ್ಮನ ಹೊಗಳ್ತಾ ಇದ್ರು, ನೀವು ನೋಡಕ್ಕೆ ಎಷ್ಟು ಚೆನ್ನಾಗಿದ್ದೀರಾ ಅಂತ. ಅದಕ್ಕೆ ಅಮ್ಮ ಫುಲ್ ಖುಷಿ ಆಗ್ಬಿಟ್ಟು ಅಲ್ಲೇ ಕೂತಿದ್ರು ಮಾತಾಡ್ತಾ. ಇವಾಗ ಬಂದಿದ್ದಾರೆ ನೋಡಿ ಅಪ್ಪ. ಓಹೋ ಹೋ ಹೋ ಹೋ, ಅದಕ್ಕೆ ಮೇಡಮ್ನವ್ರ ಮುಖದಲ್ಲಿ ಸಂತೋಷ ಉಕ್ಕಿ ಹರಿತಾ ಇದೆ. ಅಯ್ಯೋ, ಹಳ್ಳಿ ಮುಖ ಉಳ್ಳಿ ಕಜ್ಜೆ ಅಂತಾರಲ್ಲ, ಹಂಗೆ ಆ ಮಾಲಾನೇ ಮೆಚ್ಕೋಬೇಕು ಇವಳನ್ನ. ಬಾರಮ್ಮ ಮನ್ಸ, ಸ್ವಲ್ಪ ಊಟ ಕೊಡು. ಹೂ ಕಣ್ರಿ, ನಾನು ಚೆನ್ನಾಗಿದ್ದೀನಿ ಅಂತ ನಿಮ್ಗೆ ನಿಮ್ಮ ಮಗಳಿಗೆ ಹೊಟ್ಟೆ ಕಿಚ್ಚು. ನಾನು ಮದುವೆ ಆಗಬೇಕು ಅಂದಾಗ ನನ್ನ ನೋಡಕ್ಕೆ ದಿನಕ್ಕೆ 10 ಜನ ಗಂಡು ಬರ್ತಿದ್ರು, ಕ್ಯೂ ನಿಂತಿದ್ರು. ಏನ್ ಮಾಡ್ತೀರಾ, ನನ್ನ ಕರ್ಮ, ನಾನು ನಿಮ್ಮನ್ನ ಕಟ್ಕೊಂಡೆ. ಯಾಕೆ ನನ್ನನ್ನು ಕಟ್ಕೊಂಡು ಏನಾಗ್ಬಿಟ್ಟಿದ್ದು ನಿನ್ನ ಜೀವನ? ಚೆನ್ನಾಗೇ ಇದೆಯಲ್ಲ, ಉಣ್ಕೊಂಡು ತಿನ್ಕೊಂಡು ಓಡಾಡ್ಕೊಂಡು ಕಂಡವ್ರ ಮನೆ ಸುದ್ದಿ ಆಡ್ಕೊಂಡು. ಅಯ್ಯೋ ಅಯ್ಯೋ ಅಯ್ಯೋ, ಏನೇ ಇಲ್ಲಪ್ಪ ನನ್ನ ಚಂದವಾ. ನಿನ್ ಮದುವೆ ಆದಾಗಿಂದ ಏನು ವರ್ಷ ಒಂದೊಂದು ಸರ ಮಾಡಿಸ್ಕೊಡ್ತೀಯ, ತಿಂಗಳು ಒಂದೊಂದು ರೇಷ್ಮೆ ಸೀರೆ ತಂದು ಕೊಡ್ತೀಯ. ನಂಗೆ ಗಿಫ್ಟ್ ಇಸ್ಕೊಂಡು ಸಾಕಾಗ್ಬಿಟ್ಟದೆ. ಅಯ್ಯಯ್ಯೋ, ಏನ್ ಮಾತಾಡ್ತೀಯ? ಸುಮ್ಮನೆ ಊಟ ಇಕ್ಕಿದ್ರಲ್ಲ, ಸುಮ್ಮನೆ ಊಟ ಮಾಡು. ನಿನ್ ಸಂಸಾರ ತೂಗ್ಸಕ್ಕೆ 6ಕ್ಕೆ ಇರ್ಲಿಲ್ಲ, 3ಕ್ಕೆ ಇಳಿಲಿಲ್ಲ, ಬರೀ ಇದಾಯ್ತು ನನ್ನ ಜೀವನ. ಮಾಡಿಸ್ತೀನಿ ಸುಮ್ಮನಿರು, ನನಗೂ ಒಂದು ಟೈಮ್ ಬರ್ತದೆ. ಅಮ್ಮ, ನಿಮ್ಮಿಬ್ಬರು ಜಗಳ ನಿಲ್ಲಿಸ್ತೀರಾ? ನನಗೂ ಊಟ ಹಾಕೊಡು, ನಾನು ರೂಮಲ್ಲೇ ಹೋಗಿ ಊಟ ಮಾಡ್ತೀನಿ. ಸರಿ ಅಮ್ಮ. ಏನಕ್ಕೆ ಮಾಲಾ ಅಕ್ಕ ನಿಮ್ನೆಲ್ಲ ಬನ್ನಿ ಬನ್ನಿ ಅಂತ ಕೂಗ್ತಿದ್ರಲ್ಲ, ಏನ್ ವಿಷಯ? ಅಯ್ಯೋ, ನನ್ನ ಬುದ್ಧಿಗೆ ನೋಡು, ಅದನ್ನೇ ನಿಮ್ಮ ಅಪ್ಪನಿಗೆ ಹೇಳೋಣ ಅಂತ ಕೂತ್ಕೊಂಡೆ. ಇವ್ರ ಜೊತೆ ಮಾತಾಡ್ತಾ ಇಂಪಾರ್ಟೆಂಟ್ ಮೇನ್ ಮ್ಯಾಟ್ರೇ ಮರ್ತ್ಬಿಟ್ನಲ್ಲ ನಾನು. ಛೇ, ಏನೇ ಗೌರಿ ಅದು ಅಂತ ಇಂಪಾರ್ಟೆಂಟು? ಏನ್ ಗೊತ್ತೇನ್ರಿ, ನಿಮ್ ಫ್ರೆಂಡ್ ಗೌಡ್ರವರಲ್ಲ, ಅವರು ಅಪ್ಪ ಆಯ್ತವ್ರಂತೆ. ಏನು ಹೇಳ್ತಾ ಇದೀಯ ಗೌರಿ ನೀನು? ಯಾರ ಮಗುಗಂತೆ ಅಪ್ಪ ಆಗ್ತಾ ಇರೋದು? ಏನ್ರಿ ಆಗಿದೆ ನಿಮ್ಗೆ? ಯಾರ ಮಗುಗೆ ಅಂದ್ರೆ? ಶಾಂತಕನ್ ಮಗುಗೆ. ನನ್ನ ಫ್ರೆಂಡ್ ಶಾಂತಕ ಇಲ್ವಾ, ಶಾಂತಕ ಪ್ರೆಗ್ನೆಂಟ್ ಅಂತ ಕಣ್ರಿ. ಏನು ಹೇಳ್ತಾ ಇದೀಯ ಗೌರಿ ನೀನು? ಇದೆಲ್ಲ ನಿಜನಾ? ಇದೆಲ್ಲ ಹೆಂಗ್ ಸಾಧ್ಯ? ನಿಂಗೆ ಯಾರು ಹೇಳಿದ್ರು? ಅಮ್ಮ, ಏನೇನೋ ಮಾತಾಡ್ಬೇಡ ಅಮ್ಮ, ವಿಚಾರನ ಕನ್ಫರ್ಮ್ ಮಾಡ್ಕೊಂಡು ಮಾತಾಡ್ತಾ ಇದೀಯ ತಾನೇ? ಅಯ್ಯೋ, ನೀವಿಬ್ರು ಯಾಕೆ ಶಾಕ್ ಆಗಿದ್ದೀರಾ? ವಿಚಾರ ಕೇಳಿದಾಗ ನಾನು ಶಾಕ್ ಆಗಿದ್ದೆ. ಅವ್ರ ಸೊಸೆ ಮಾಲಾನೇ ಹೇಳಿದ್ಮೇಲೆ ಇನ್ನೇನು ಕನ್ಫರ್ಮ್ ಮಾಡ್ಕೊಳ್ಳೋದು? ನಾವು ಬೆಳಿಗ್ಗೆ ಹೋಯ್ತಾ ಇದೀವಿ ಹಣ್ಣು ಹಂಪಲು ತಗೊಂಡು ಶಾಂತಕ್ಕನ್ ನೋಡಕ್ಕೆ. ನೀವು ನನ್ನ ಜೊತೆ ಬರಾಗಿದ್ರೆ ಬನ್ನಿ. ಇಲ್ಲ, ನೀನು ಹೋಗ್ಬಾ ಮನೆಗೆ, ನಾನು ಗೌಡ್ರನ್ನ ಹೊರಗಡೆನೆ ಭೇಟಿ ಮಾಡ್ಕೊತೀನಿ. ಅಯ್ಯೋ ದೇವ, ಏನೇನು ಕೇಳಬೇಕು ಈ ಕಿವಿಲಿ. ಅಮ್ಮ, ನನಗೆ ನಂಬಕ್ಕೆ ಆಗ್ತಾ ಇಲ್ಲ ಅಮ್ಮ. ಯಾಕೆ ಶಾಂತಡಮ್ಮ ಇವಾಗ ಪ್ರೆಗ್ನೆಂಟ್ ಆಗಿದ್ದಾರೆ? ನೀ ನಂಬುದ್ರು ಬಿಟ್ರು ಸತ್ಯನೇ. ಇದೆಲ್ಲ ನಿಂಗೆ ಅರ್ಥ ಆಗಲ್ಲ, ದೊಡ್ಡರ ವಿಷಯ. ಹೋಗು ಊಟ ಮುಗಿಸ್ಕೊಂಡು ಓದ್ಕೋ ಹೋಗು ನೀನು. ಸರಿ ಅಮ್ಮ. ಓ, ಲಕ್ಷ್ಮಕ್ಕ ಅವ್ರ ಗಂಡ ಗೋವಿಂದಣ್ಣ ಬತ್ತವ್ರಲ್ಲ. ಗೋವಿಂದಣ್ಣ. ಹೋ ಶಂಕರ, ನಾನು ಅಂಗಡಿ ಕಡೆ ಹೋಗಿದ್ದೆ, ನೀನು ಇರಲಿಲ್ಲ. ಅದಕ್ಕೆ ನಿನ್ನೆ ನೋಡವ ಅಂತ ಬರ್ತಾ ಇದ್ದೆ. ಸದ್ಯ ಇಲ್ಲೇ ಸಿಕ್ಬಿಟ್ಟಲ್ಲ. ಅಯ್ಯೋ, ನಾನು ನಿಮ್ಮನ್ನೇ ನೋಡವ ಅಂತ ಬರ್ತಾ ಇದ್ದೆ ಗೋವಿಂದಣ್ಣ. ಹೌದಾ? ಯಾಕೆ? ಅಯ್ಯೋ, ಊರೊಳಗಡೆ ಒಂದು ವಿಷಯ ಓಡಾಡ್ತಾ ಇದೆ, ಅದಕ್ಕೆ ನಿಮ್ಮ ಕಿವಿಗೆ ಏನಾದ್ರು ಬಿದ್ದಿದ್ದ ಅಂತ ಕೇಳವ ಅಂತ ಬಂದೆ. ಹೌದಾ? ಏನಂತೆ? ಏನು ಗೊತ್ತಾ ಗೋವಿಂದಣ್ಣ, ನಮ್ಮ ಗೌಡ್ರವ್ರಲ್ಲ, ಅವರು ಅಪ್ಪ ಆಯ್ತವ್ರಂತೆ. ಏನು ಹೇಳ್ತಾ ಇದೆಯಾ ಶಂಕರ ನೀನು? ಶಾಕ್ ಆಗ್ಬಿಡಿ ಗೋವಿಂದಣ್ಣ, ನಾನು ಹಿಂಗೆ ಶಾಕ್ ಆಗ್ಬಿಟ್ಟಿದ್ದೆ. ಆದರೆ ಇದು ನಿಜ, ನನ್ನ ಹೆಂಡತಿ ಗೌರಿನೇ ಹೇಳಿದ್ದು. ಏನು ಶಂಕರು ಇದು? ಈ ವಯಸ್ಸಲ್ಲಿ ನಮ್ಮ ಗೌಡ್ರು ಸೆಂಚುರಿ ಬಾರಿಸ್ಬಿಟ್ಟಾರಲ್ಲ. ಸಿಗ್ಲಿ ಪಾರ್ಟಿ ಕೇಳವ ಇರೋವ್ರ ಹತ್ರ. ಯಾರಿಗೆ ಫೋನ್ ಮಾಡ್ತಾ ಇದ್ದೀರಾ? ಗೌಡ್ರಿಗೆ ಬರಕ್ಕೆ ಹೇಳ್ತೀನಿ ಫೋನ್ ಮಾಡಿ. ಹಲೋ, ನಾನು ಗೌಡ್ರೆ, ಗೋವಿಂದಣ್ಣ. ಓಹೋ, ಹೇಳು ಗೋವಿಂದಣ್ಣ, ಏನು ಸಮಾಚಾರ? ಇಲ್ಲೇ ಅಂಗನವಾಡಿ ಮುಂದೆ ಮೂಲೆ ಮನೆ ಇದೆಯಲ್ಲ, ಆ ಬೀದಿಲಿ ನಾನು ಶಂಕರು ಇಬ್ಬರು ಇದ್ದೀವಿ. ಸ್ವಲ್ಪ ನಿಮ್ಮ ಹತ್ರ ಮಾತಾಡಬೇಕು, ಬರ್ತೀರಾ? ಹೌದಾ, ಬಂದೆ 2 ನಿಮಿಷ. ಓಹೋ ಗೋವಿಂದಣ್ಣ, ಶಂಕರು ಎಲ್ಲ ಇಲ್ಲೇ ಇದ್ದೀರಾ? ಏನಕ್ಕೆ ಫೋನ್ ಮಾಡಿದ್ರಲ್ಲ, ಅರ್ಜೆಂಟ್ ಬಾ ಅಂತ? ನಾನು ಓಡಾಡಿ ಬಂದಪ್ಪ, ಏನಕ್ಕೂ ನನ್ನ ಫ್ರೆಂಡ್ಗಳು ಕರಿತವ್ರೆ ಅಂತ.
ಗೌಡ್ರೆ ಏನು ಗೊತ್ತಿಲ್ದಂಗೆ ಮಾತಾಡ್ತಿರಲ್ಲ ಗೌಡ್ರೆ. ಊರೊಳಗಡೆ ಎಲ್ಲ ನಿಮ್ದೇ ಹಸಿ ಬಿಸಿ ಸುದ್ದಿ ಗೌಡ್ರೆ. ಏನು ಗೌಡ್ರೆ? ಅಲ್ಲ, ಇವನು ಯಾಕೆ ನನ್ನ ಮುಂದೆ ಒಳ್ಳೆ ಮದುವೆ ಹೆಣ್ಣು ಉಳ್ದಂಗೆ ನುಳಿತಾ ನಿಂತವನಲ್ಲ? ಇವನೇನು ಹೇಳ್ತಾವನೆ? ನಂದೇನು ಸುದ್ದಿ ಓಡಾಡ್ತಾ ಇದೆ ಊರೊಳಗಡೆ? ಒಂದು ಗೊತ್ತಾಯ್ತಾ ಇಲ್ವಲ್ಲ? ಏನು ಗೌಡ್ರಿ, ಈ ವಯಸ್ಸಲ್ಲಿ ಸೆಂಚುರಿ ಬಾರಿಸ್ಬಿಟ್ಟಿದ್ದೀರಲ್ಲ ಗೌಡ್ರಿ. ಪಾರ್ಟಿ ಯಾವಾಗ ನಮಗೆ? ಯಾವ ವಿಚಾರದ ಬಗ್ಗೆ ಮಾತಾಡ್ತಾ ಇದ್ದೀರಾ ನೀವು? ಯಾಕೆ ಗೌಡ್ರಿ ಶಾಕ್ ಆಗ್ತಿದ್ದೀರಾ? ಕಳ್ಳ, ಏನು ಗೊತ್ತಿಲ್ದಂಗೆ ನಿಂತಿರೋದು ನೋಡು. ಗೌಡ್ರೆ, ನೀವು ಅಪ್ಪ ಆಗ್ತಿದ್ದೀರಾ ಅಂತ ಊರಿಗೆಲ್ಲ ಗೊತ್ತಾಗಿದೆ, ಅದಕ್ಕೆ ಪಾರ್ಟಿ ಕೇಳ್ತಾ ಇದ್ದೀವಿ ನಾವು. ನೀವ್ಯಾಕೆ ಶಾಕ್ ಆಗಿ ನಿಂತಿದ್ದೀರಾ? ಕಂಗ್ರ್ಯಾಚುಲೇಷನ್ ಗೌಡ್ರೆ. ಯಾರು? ನಾನು ಅಪ್ಪ ಆಗ್ತಾ ಇದ್ದೀನಾ? ಯಾರಿದೆಲ್ಲ ಹೇಳಿದ್ದು ನಿಮಗೆ? ಯಾರು ಹೇಳ್ತಾರೆ ಗೌಡ್ರೆ? ನಿಮ್ಮ ಸೊಸೆ ಮಾಲಾಶ್ರೀನೇ ಹೇಳಿರೋದು. ನನ್ನ ಹೆಂಡತಿ ಗೌರಿಗೆಲ್ಲ ಹೇಳಿದ್ಲಂತೆ, ಅವಳು ಬಂದು ನನಗೆ ಹೇಳಿದ್ಲು. ಈಗ ಗೌರಿನೂ ಹಣ್ಣು ಹಂಪ್ಲು ತೊಗೊಂಡು ಶಾಂತಕ್ಕೂ ನೋಡೋಕೆ ಹೋಯ್ತೀನಿ ಅಂತಂದ್ಲು. ಹಂಗೆ ನೀವು ಹೋಗಿ ಅಲ್ಲಿಗೆ, ನಾವು ಹೋಗಿ ಗೌಡ್ರು ಮಾತಾಡ್ಸ್ಕೊಬತ್ತೀವಿ ಅಂತ ಹೇಳ್ದು. ನಾವು ನಮ್ಮ ಫ್ರೆಂಡಿಗೆ ಕಂಗ್ರಾಟ್ಸ್ ಹೇಳ್ಬೇಡ್ವಾ ಗೌಡ್ರೆ? ಅಯ್ಯೋ ಗೋವಿಂದಣ್ಣ, ಶಂಕರ, ಇದೆಲ್ಲ ಸುಳ್ಳು. ಮನೇಲಿ ನಡೆದಿರೋದೇ ಒಂದು, ನನ್ನ ಸೊಸೆ ಮಾಲಾಶ್ರೀ ಹೇಳಿರೋದೇ ಒಂದು. ಅಯ್ಯಯ್ಯೋ, ಎಲ್ಲ ಎಡವಟ್ಟಾಗ್ಬಿಟ್ಟದಲ್ಪ. ಬನ್ನಿ ಒಂಚೂರು ಎಲ್ಲರೂ ಮನೆ ತಗೋ ಹೋಗಿದ್ದು ಬರದ. ಓಹೋ ಗೌಡ್ರೆ, ಮನೆಯಲ್ಲೇ ಕೊಡ್ತಾ ಇದ್ದೀರಾ ಪಾರ್ಟಿ ನಮಗೆ? ನಡ್ರಿ ಹೋಗವ, ನಿಮ್ಮ ಮನೆಯಲ್ಲೇ ಮಾಡಿದ್ರಾಯ್ತು. ಶಾಂತಕ, ಶಾಂತಕ, ಓ ಮಲಗ್ಬಿಟ್ಟಿದ್ಯಾ? ಅತ್ತೆ, ಅತ್ತೆ, ಎದ್ದೇಳಿ, ನಿಮ್ ಗೆಳತಿಯರೆಲ್ಲ ಬಂದವ್ರೆ ನಿಮ್ಮನ್ನ ನೋಡಕ್ಕೆ. ಆ ಇದೇನು ಎಲ್ಲ ಬಂದ್ಬಿಟ್ಟಿದ್ದೀರಾ ನಮ್ಮ ಮನೆಗೆ? ಹಣ್ಣು ಹಂಪ್ಲು ಹಿಡ್ಕೊಂಡು ಬಂದ್ಬಿಟ್ಟಿದ್ದೀರಾ? ಏನು ವಿಶೇಷ ಇವತ್ತೇನು ಹಬ್ಬ ಆಡ್ದಿನ ಏನು ಇಲ್ವಲ್ಲ? ಏನ್ ಗೌರಿ? ಶಾಂತಂದು ಅಕ್ಕ, ನಾವು ನಿಮ್ಗೆ ನೋಡೋಕೆ ಬಂದಿದ್ದೀವಿ. ನೀವು ಈ ಥರ ಟೆನ್ಷನ್ಗೆ ಮಾಡ್ಕೋಬಾರ್ದು. ನೀವು ಆರಾಮಾಗಿ ರೆಸ್ಟ್ಗೆ ಮಾಡಬೇಕು. ರೆಸ್ಟ್ ಮಾಡ್ಬೇಕಾ? ನನಗೇನಾಗಿರೋದು ರೆಸ್ಟ್ ಮಾಡಕ್ಕೆ? ನಾನು ಚೆನ್ನಾಗೇ ಇದ್ದೀನಿ. ಅತ್ತೆಯವರೇ, ನೀವು ಮಲಗಿದ್ರಲ್ಲ, ಅದಕ್ಕೆ ನಾನು ಕೇಳ್ತಾ ಇದ್ದಾರೆ. ರೇಷಿ ಅಕ್ಕ ಮತ್ತೆ ಲಕ್ಷ್ಮಿ ಅಕ್ಕ, ನೀವಿಬ್ರು ಹಣ್ಣುಗಳು ಕೊಡಿ, ನಾನು ತಗೊಂಡು ಒಳಗಡೆ ಇಡ್ತೀನಿ. ಹಾ ತಗೋ ಮಾಲು. ಏ ಮಾಲಿ, ಸುಮ್ಮನೆ ನಿಂತ್ಕೋ. ಅವ್ರ ಹಣ್ಣುಗಳು ತಂದ ತಕ್ಷಣ ಈಸ್ಕೊಂಡು ಒಳಗೆ ಹೋಗ್ಬಿಡ್ತಾರಂತೆ. ಏನಕ್ಕೆ ತಂದವ್ರೆ ಏನು ಅಂತ ಕೇಳೋದು ಬೇಡವಾ? ಹ್ಞೂ ಕೇಳೋಣ ಅತ್ತೆ. ಆದ್ರೆ ಹಣ್ಣಿನ ಬುಟ್ಟಿ ಇಟ್ಕೊಂಡು ನಿಂತಿದ್ದಾರಲ್ವಾ, ಅವ್ರಿಗೆ ಯಾಕೆ ಸುಮ್ಮನೆ ಕೈ ನೋವು? ನಾನು ಈಸ್ಕೊಂಡು ಹೋಗಿ ಒಳಗಡೆ ಇಟ್ಬಿಡ್ತೀನಿ, ಆಮೇಲೆ ಬಂದು ಕಷ್ಟ ಸುಖ ಮಾತಾಡೋಣ. ಏನು ನಂಗೊಂದು ಅರ್ಥ ಆಗ್ತಾ ಇಲ್ಲ, ಎಲ್ಲ ಒಟ್ಟಾಗಿ ಮಾತಾಡ್ತಿದ್ದೀರಪ್ಪ. ಏನು ನೀನಾರು ಹೇಳು ಲಕ್ಷ್ಮಿ. ನಾನು ಹೇಳ್ತೀನಿ ಕೇಳು ಶಾಂತಕ್ಕ, ನೀನು ಪ್ರೆಗ್ನೆಂಟ್ ಅಂತಲ್ವಾ, ಅದಕ್ಕೆ ನಾವೆಲ್ಲ ನಿನ್ನ ನೋಡಕ್ ಬಂದಿದ್ವಿ. ಏನ್ ಶಾಂತಕ್ಕ ಈ ವಯಸ್ಸಲ್ಲಿ? ಹೌದು ಶಾಂತಂದು ಅಕ್ಕ, ನಿಮಗೆ ಮತ್ತೆ ನಿಮ್ಮ ಭೇಟಿಗೆ ನೋಡ್ಕೊಂಡು ಹೋಗೋಣ ಅಂತ ನಾವು ಬಂದಿದ್ದೀವಿ. ಏನೇ ಹೇಳಿ ಶಾಂತಂದು ಅಕ್ಕ, ಈ ವಯಸ್ಸಲ್ಲಿ ನೀವು ಈ ಥರ ಮಾಡ್ಕೊಂಡಿದ್ದು ಊರಲ್ಲೆಲ್ಲ ದೊಡ್ಡದಾಗೆ ಸುದ್ದಿ ಆಗ್ಬಿಟ್ಟಿದೆ. ಯಾರು ಹೇಳಿದ್ದು ಇದೆಲ್ಲ? ಆ ಥರ ಏನೂ ಇಲ್ಲ, ಎಲ್ಲ ಸುಳ್ಳು. ಯಾಕೆ ಶಾಂತಕ ಸುಮ್ಮನೆ ನಾಟಕ ಮಾಡ್ತೀಯ ನೀನು? ಯಾವತ್ತು ರೂಮಲ್ಲಿ ಬಂದು ಮಲಗದೆ ಇರೋಳು, ಇವತ್ತು ಯಾಕೆ ಮಲಗಿದ್ಯಾ? ಅದಕ್ಕೆ ತಾನೇ ರೆಸ್ಟ್ ತಗೋತಾ ಇರೋದು ನೀನು. ನಾವು ಮನೇಲೆಲ್ಲ ಹುಡುಕೊಂಡು ಬಂದು ಶಾಂತಕ ಎಲ್ಲಿ ಅಂತ, ನೀನು ರೂಮಲ್ಲಿ ಆರಾಮ ಮಲಗಿದ್ಯಾ. ಏನು ಶಾಂತಕ ನೀನು? ಕಳೇಳಿ ನೀನು ಶಾಂತಕ. ಏನು ಶಾಂತಂದು ಅಕ್ಕ, ಮೆಲ್ಲು ಉಸಿರಿಗೆ ಗಾನ ಗಾನ ಅಂತ ನೀವು ಈಗ ಬೇಟಿಗೆ ಮಾಡ್ಕೊಬಿಟ್ಟಿದ್ದೀರಾ? ನೋಡಿದ್ರಾ, ನಮ್ಮ ಅತ್ತೆಗೆ ಮಾತೇ ಬರ್ತಾ ಇಲ್ಲ ಪಾಪ. ಯಾವಾಗಲೂ ವಟ 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 ಅಂತಿದ್ರು, ಈಗ ಮಾತೇ ಬರ್ದೇ ಇರೋ ಮೂಗಿ ಥರ ನಿಂತ್ಬಿಟ್ಟವ್ರೆ. ಚೆನ್ನಾಗಿ ಶೇಪ್ ಔಟ್ ಆಗ್ತಾ ಇದೆ. ಆಗ್ಲಿ ಆಗ್ಲಿ, ಮಜಾ ತಗೊಳವ. ಏ ಗೌರಿ, ಯಾಕೆ ಬಾಯಿಗೆ ಬಂದಂಗೆ ಮಾತಾಡ್ತಾ ಇದ್ದೀರಾ? ಆ ಥರ ಏನೂ ಇಲ್ಲ. ಅದೇನಾಯ್ತು ಅಂದರೆ, ಅತ್ತೆ ಅತ್ತೆ, ನಾನೆಲ್ಲ ಮ್ಯಾನೇಜ್ ಮಾಡ್ತೀನಿ, ನೀವೇನು ಮಾತಾಡಕ್ಕೆ ಹೋಗ್ಬೇಡಿ. ನೀವು ಆರಾಮಾಗಿ ಕೂತ್ಕೊಳ್ಳಿ ಅತ್ತೆ. ನೀವು ಜಾಸ್ತಿ ಮಾತಾಡಬಾರ್ದು, ಟೆನ್ಷನ್ ತಗೋಬಾರ್ದು. ಹೊಟ್ಟೆ ಒಳಗಡೆ ಇರೋ ಪಾಪಗೆ ತೊಂದರೆ ಆಗ್ಬಿಡುತ್ತೆ. ನೀವು ಕೂತ್ಕೊಳ್ಳಿ ಅತ್ತೆ, ನಾನು ಇವ್ರನ್ನೆಲ್ಲ ಹೊರಗಡೆ ಕರ್ಕೊಂಡೋಗಿ ಎಲ್ಲಾನು ಮಾತಾಡ್ತೀನಿ. ಓಹೋ, ಈ ಎಲ್ಲ ಸಮಸ್ಯೆಯ ಮೂಲ ಇವಳು. ಇವಳೆ ನನ್ನ ಬಗ್ಗೆ ಇಲ್ಲದೆ ಇರೋದೆಲ್ಲ ನನ್ನ ಗೆಳತಿಯರಿಗೆ ಬೀದಿಯವ್ರಿಗೆಲ್ಲ ಹೇಳಿ ನನ್ನ ಹೆಸರು ಹಾಳು ಮಾಡೋಕ್ಕೆ ಹಿಂಗೆ ಮಾಡಿದಾಳೆ. ಈಗ ಏನು ಅಂತ ಸರಿಯಾಗಿ ಅರ್ಥ ಆಯಿತು. ಮಾಡ್ತೀನಿ ಇವಳಿಗೆ. ಮಾಲಾಶ್ರೀ ಮೇಡಮ್ ಅವರೇ, ಸ್ವಲ್ಪ ನೀವು ಅಡುಗೆ ಮನೆಗೆ ಹೋಗಿ ಸ್ವಲ್ಪ ಟೀ ಮಾಡ್ಕೊಬನ್ನಿ. ನಾವು ಏಕಾಂತವಾಗಿ ನಮ್ಮ ಗೆಳತಿಯರ ಜೊತೆ ಸ್ವಲ್ಪ ಮಾತಾಡ್ಬೇಕಲ್ಲ. ನಾನೇನಾದ್ರೂ ಈಗ ಟೀ ಮಾಡಕ್ಕೆ ಹೊರಟೋಗ್ಬಿಟ್ರೆ ಇವರೆಲ್ಲ ಸೇರಿಕೊಂಡು ಸತ್ತೇನು ಅಂತ ಪತ್ತೆ ಮಾಡಿಬಿಡ್ತಾರೆ. ನಾನು ಹೋಗಬಾರ್ದು, ಇಲ್ಲೇ ಇರಬೇಕು. ಇಲ್ಲ ಅಂದರೆ ನಾನು ಸಿಕ್ಕಾಕೊಬಿಡ್ತೀನಿ. ಯಾಕೆ ನಾನು ಹೇಳಿದ್ದು ಕೇಳಿಸ್ತೋ ಇಲ್ವೋ? ಇಲ್ಲೇ ನಿಂತಿದ್ದೀರಾ? ದಯವಿಟ್ಟು ಹೋಗ್ತೀರಾ ಅಡುಗೆ ಮನೆಗೆ?
ಅಯ್ಯೋ ಅಯ್ಯೋ, ಯಾಕತ್ತೆ ಇಷ್ಟೊಂದು ಮರ್ಯಾದೆ ಕೊಡ್ತಾ ಇದ್ದೀರಾ ನನಗೆ? ನೀವು ಇಷ್ಟೊಂದು ಮರ್ಯಾದೆ ಕೊಟ್ರೆ ಈ ಜೀವಕ್ಕೆ ತಡ್ಕೊಳಕ್ ಆಗಲ್ಲ ಅತ್ತೆ. ಈ ಸೆಕೆಂಡ್ ಯಾರು ಟೀ ಕುಡಿತಾರೆ? ಇವರು ಹೆಂಗೆ ಹಣ್ಣು ಹಂಪಲು ತಂದವರಲ್ಲ, ಇದನ್ನೇ ಬಿಡ್ಸ್ಕೊಂಡು ತಿನ್ನೋಣ ಬಿಡಿ ಅತ್ತೆ. ನಿಮ್ಮನ್ನು ಬಿಟ್ಟು ನಾನು ಎಲ್ಲೂ ಹೋಗಲ್ಲಪ್ಪ. ಏನ್ ಶಾಂತಕ್ಕ, ಇಂಥ ಸೊಸೆ ಪಡೆಯಕ್ಕೆ ನೀನು ಎಷ್ಟು ಪುಣ್ಯ ಮಾಡಿದ್ದೆ ಶಾಂತಕ್ಕ. ಬೇರೆ ಸೊಸೆ ಆಗಿದ್ರೆ ಅತ್ತೆ ಪ್ರೆಗ್ನೆಂಟ್ ಅಂತ ಗೊತ್ತಾಗಿದ್ರೆ ಎಷ್ಟೊಂದು ಆಡ್ಕೊಳ್ಳೋಳು ಗೊತ್ತಾ. ಅರೆ ನಿನ್ ಸೊಸೆ ನೋಡು, ನಿನ್ನ ಕೂರ್ಸ್ಬಿಟ್ಟು ಸೇವೆ ಮಾಡ್ತೀನಿ, ನಿನ್ ಜೊತೆಗೇ ಇರ್ತೀನಿ, ನಿನ್ ಬಿಟ್ಟು ಎಲ್ಲೂ ಹೋಗಲ್ಲ ಅಂತ ಇದ್ದಾಳಲ್ಲ ಶಾಂತಕ್ಕ. ಆಹಾಹಾ, ನನ್ಗೆ ಈ ದೃಶ್ಯ ನೋಡಕ್ಕೆ ಖುಷಿ ಆಗುತ್ತೆ. ಹಾ ಹೌದೌದು, ಬಹಳ ಪುಣ್ಯ ಮಾಡಿದ್ದೆ. ಎಲ್ಲ ಸರಿ, ಯಾಕೆ ಗೌರಕ್ಕ ನೀವು ಅಣ್ಣೆ ತಂದಿಲ್ಲ ಹಂಗೆ ಬಂದಿದ್ದೀರಾ? ಅದು ಲಕ್ಷ್ಮಕ್ಕ ರೇಷನ್ ಎತ್ತುತ್ತಾ ಇದ್ರಲ್ವಾ, ನಾನು ಅನ್ಸಲ್ಲ ಏನಕ್ಕೆ ತರೋದು, ಅಲ್ಲೇ ಜಾಸ್ತಿ ಇದೆ ಹಣ್ಣು ಅಂತ ಹಂಗೆ ಬಂದ್ಬಿಟ್ಟೆ. ನೆಕ್ಸ್ಟ್ ಟೈಮ್ ಬರುವಾಗ ತಗೋಬಿಡ್ತೀನಿ. ಈ ಗೌರಂದು ಅಕ್ಕ ಭಾಳ ಜಿಪ್ನಿಗೆ ಇದ್ದಾಳೆ. ಬರೀ ಬೇರೆಯವ್ರದ್ದು ಹಣ್ಣು ಹಂಪ್ಲಲ್ಲಿ ಶೋ ತೋರಿಸ್ಕೊಡೋದು, ಬರೀ ಮಾತು ಅಷ್ಟೇನೆ, ಏನು ಖರ್ಚು ಮಾಡೋದಿಲ್ಲ. ಹೋ ಹೌದಾ, ನೆಕ್ಸ್ಟ್ ಟೈಮ್ ಬರುವಾಗ ಮರೀದೆ ತಗೋ ಬನ್ನಿ. ಯಾಕೋ? ಅದೇ ಅತ್ತೆ, ನೀವು ಪಾಪ ಚೆನ್ನಾಗಿರ್ಬೇಕಲ್ವಾ, ಅದಕ್ಕೆ ಹಣ್ಣನ್ನ ಮಿಕ್ಸಿಗೆ ಹಾಕಿ ರಸ ಮಾಡಿ ನಿಮ್ಮ ಮೂಗು ಹಿಡ್ಕೊಂಡಾರು 2 ಲೀಟ್ರ್ ಕುಡಿಸ್ಬಿಡೋಣ ಅಂತ ಇದ್ದೀನಿ ಅತ್ತೆ. ನಿಮ್ಗೋಸ್ಕರ ಹೇಳ್ದೆ ಅತ್ತೆ. ಅಯ್ಯೋ 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 ಅಯ್ಯೋ, ಏನೇ ನಾಟಕ ಮಾಡ್ತೀಯಾ ನೀನು? ನೀನೋ ಅನ್ಕೊಂಡಿದ್ದೆ ಬಿಡು, ನೀನು ಬೇರೆ ಲೆವೆಲ್ಲು, ನೆಕ್ಸ್ಟ್ ಲೆವೆಲ್ಲು ಕಣೆ. ಏ ಗೂಬೆ ಮುದೆಗಳ, ನೀವು ನನ್ನ ಗೆಳತಿಯರಾಗಿ ನನ್ನ ಇಷ್ಟನ್ನ ಅರ್ಥ ಮಾಡ್ಕೊಂಡಿರೋದು. ನಾನು ನೆನ್ನೆ ಆಗಿರೋ ಗಲಾಟೆನ ನಮ್ಮ ಮಾವನ ಹತ್ರ ಹೋಗಿ ಹೇಳ್ದೆ. ಮೊದಲೇ ಅವ್ರಿಗೆ ಕಿವಿ ಕೇಳಲ್ಲ. ಅವ್ರೇನಂದ್ರು, ಮೋಸ ಮಾಡಿರೋದಕ್ಕೆ ಮಗು ಅಂತ ತಿಳ್ಕೊಬಿಟ್ಟು, ಮೋಸ ಮಾಡಿದ್ದಾರೆ ನಿಮ್ಮ ಮಗ ಅಂದ್ರೆ ಮಗು ಕೊಟ್ಟಿದ್ದಾನೆ ನಿಮ್ಮ ಮಗ ಅಂತ ತಿಳ್ಕೊಬಿಟ್ಟು ಇಲ್ಲದೆ ಇರೋದೆಲ್ಲ ಸೀನ್ ಕ್ರಿಯೇಟ್ ಮಾಡಿಬಿಟ್ರು. ಇವಳು ಅದನ್ನೇ ಕಾಮಿಡಿ ತಗೊಬಿಟ್ಟು ಈಚೆ ಬಂದು ನನ್ನ ಬಗ್ಗೆ ಹಿಂಗೆಲ್ಲ ಹೇಳೋಳಲ್ಲ. ಏನು ಮಾಡಲಿ ಇವಳನ್ನ? ಹೌದಾ ಶಾಂತಕ್ಕ, ಈ ತರ ನಡೆದಿರೋದನ್ನ ಆ ತರ ಹೇಳಿದಾಳೆ ಇವಳು ನಮ್ಗೆ. ಅಯ್ಯಯ್ಯೋ, ಇವಳು ಹೇಳಿದ್ದೆಲ್ಲ ನಿಜ ಅಂತ ನಂಬಿಟ್ವಲ್ಲ ಶಾಂತಕ್ಕ ನಾವು. ಹೌದು ಕಣೆ, ನಂಬ್ತೀಯಾ? ನಮ್ದು ಏನ್ ಮಾಡ್ತೀಯ ಹೇಳು? ನಿನಗೆ ನನಗಿಂತ ಇವಳು ಮಾತೇ ಮುಖ್ಯ ಅಲ್ವಾ? ಅದು ಹೆಂಗ್ ನಂಬಿಟ್ಟೆ ನೀನು? ಅಯ್ಯೋ ಶಾಂತಂದು ಅಕ್ಕ, ನಿಮಗೋಸ್ಕರ ಬಿಸಿಲಲ್ಲಿ ಮಾರ್ಕೆಟ್ಗೆ ಹೋಗಿ ಹಣ್ಣು ತಗೊಂಡು ಬಂದ್ವಿ ನಾವು. ಇಲ್ಲಿ ನೋಡಿದ್ರೆ ಎಲ್ಲ ಉಲ್ಟಗೆ ಪಲ್ಟಗೆ ಆಗ್ಬಿಟ್ಟಿದೆ. ಇವಳು ಮಾತು ಕೇಳಿದ್ರೆ ಉಲ್ಟಾ ಪಲ್ಟನೇ ಆಗೋದು, ಇನ್ನೇನು ಸರಿಯಾಗತ್ತಾ? ಹೌದಾ, ಸರಿ ಸರಿ, ಹಂಗಾರೆ ನಮ್ಮ ಹಣ್ಣೆಲ್ಲ ವಾಪಸ್ ಕೊಡಿ ಶಾಂತಕ್ಕ, ನಾವು ಮನೆಗೆ ಹೋಗ್ತೀವಿ. ಸುಮ್ಮನೆ ಏನೇನೋ ನಡೆಯುತ್ತೆ ಅಂತ ಬಂದಂಗಾಯ್ತು ಮನೆ ಕೆಲಸ ಎಲ್ಲ ಬಿಟ್ಟು. ಹಣ್ಣು ಕೊಡ್ಬೇಕು, ಹಣ್ಣು ನೀವೆಲ್ಲ ಸೇರ್ಕೊಂಡು ನಾನು ಮಾಡಿರೋ ಅವಮಾನಕ್ಕೆ ಹಣ್ಣು ಇಲ್ಲ ಏನೂ ಇಲ್ಲ, ಬುಟ್ಟಿನೂ ಕೊಡಲ್ಲ, ಒಯ್ತಾ ಇರು ಮನೆಯಿಂದ ಆಚೆಗೆ. ಅಲ್ಲ ಶಾಂತಕ್ಕ, ನೀನ್ಯಾಕೆ ಇಷ್ಟು ಬೇಜಾರು ಮಾಡ್ಕೊತೀಯಾ? ನಿನ್ ಸೊಸೆ ಅಂದಿದ್ದಿರ್ತಾರೆ ನಾವೆಲ್ಲ ಬಂದಿದ್ದು. ಸರಿ ಸರಿ, ಹಾಗಾದ್ರೆ ನಾಳೆ ನಾನು ಸತ್ತೋಗಿದ್ದೀನಿ ಅಂತಾನೆ ಹೇಳ್ತಾಳೆ. ಎಲ್ಲ ಉನಾರ ತಗೊಂಡು ಹಾಕ್ಬಿಡಿ ನಂಗೆ. ಯಾಕೆ ಶಾಂತಕ್ಕ ಹಿಂಗ್ ಮಾತಾಡ್ತೀಯಾ? ನನಗೆ ತುಂಬಾ ಬೇಜಾರಾಗಿದೆ, ತುಂಬಾ ಸಿಟ್ಟು ಬಂದಿದೆ. ಈಗ ನನ್ನ ಮುಂದೆ ಯಾರು ನಿಂತ್ಕೋಬೇಡಿ, ಎಲ್ಲ ಒಯ್ತಾ ಇರಿ ಆಚೆಗೆ. ಅತ್ತೆ ಸಾರಿ ಅತ್ತೆ. ಬರ್ಲಿ ಕಣೆ ಬರ್ಲಿ, ಯಾವ ಸಾರಿನೂ ಇಲ್ಲ ಮೂರಿನೂ ಇಲ್ಲ. ನಿನ್ ಗಂಡ ಬರ್ಲಿ ಮನೆಗೆ, ನಿನ್ಗೊಂದು ಗತಿ ಕಾಣಿಸಿಲ್ಲ ಅಂದ್ರೆ ನನ್ನ ಹೆಸರು ಶಾಂತನೇ ಅಲ್ಲ. ಅಯ್ಯಯ್ಯೋ, ಏನೋ ಮಾಡೋಕ್ಕೋಗಿ ಏನೋ ಆಗೋಯ್ತಲ್ಲಪ್ಪ, ಈಗೇನು ಮಾಡಲಿ? ಪ್ಲೀಸ್ ಅತ್ತೆ, ದಯವಿಟ್ಟು ನನ್ಗೆ ಕ್ಷಮಿಸ್ಬಿಡಿ ಅತ್ತೆ. ಯಾವತ್ತೂ ನಿಮ್ಮ ಮನ್ಸಿಗೆ ನೋವಂಗೆ ನಾನು ನಡ್ಕೊಳ್ಳಲ್ಲ ಅತ್ತೆ, ಪ್ಲೀಸ್ ನನ್ಗೆ ಕ್ಷಮಿಸ್ಬಿಡಿ. ನಮಸ್ಕಾರ ವೀಕ್ಷಕರೇ, ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.